ಅಪ್ಪು 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 ಅಭಿಮಾನಿಗಳ ಈ ಒಂದು ಕೂಗು ನಿಲ್ಲೋದಿಲ್ಲ, ಮುಂದೆಯೂ ಕೂಡ ನಿಲ್ಲಲ್ಲ. ಏನಕ್ಕೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಇದ್ದಾಗಲೂ ಕೂಡ ಆ ಅಭಿಮಾನಿಗಳು ಅವರನ್ನು ಸಂಭ್ರಮಿಸ್ತಿದ್ರು. ಈಗ ಅವರಿಲ್ಲ ಅಂದರೂ ಕೂಡ ಆ ಅಪ್ಪು ಅನ್ನೋ ಒಂದು ಹೆಸರನ್ನು ಅವರ ಅಭಿಮಾನಿಗಳು ಸಂಭ್ರಮಿಸ್ತಿದ್ದಾರೆ. ಸೊ ಅಭಿಮಾನಿಗಳ ಪ್ರೀತಿಯ ಅಪ್ಪುಗೆ ಇವತ್ತು 51ನೇ ವರ್ಷದ ಹುಟ್ಟುಹಬ್ಬ. ಸೊ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಅವರ ಅಭಿಮಾನಿಗಳು ಬರ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕದ ಬಳಿ. ಸೊ ಬಂದು ಅವರಿಗೆ ನೆಚ್ಚಿನ ನಟನಿಗೆ ಒಂದು ನಮನ ಸಲ್ಲಿಸುವ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸ್ಮರಣೆ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾವೀಗ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕವಿರುವಂಥ ಕಂಠೀರವ ಸ್ಟುಡಿಯೋದಲ್ಲಿದ್ದೀವಿ. ಸೊ ನೋಡ್ಬೋದು, ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸ್ಮಾರಕಕ್ಕೆ ವಿಶೇಷವಾದಂಥ ಹೂಗಳಿಂದ ಅಲಂಕಾರವನ್ನು ಮಾಡಿರುವಂಥದ್ದು. ಸೊ ನೋಡ್ಬೋದು, ಇಲ್ಲಿಗೆ ನಾವೇನಾದರೂ ಯಾವಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಬಳಿ ಬಂದಾಗ ನಮಗೆ ಕಾಣಿಸೋದು ಬಗೆ ಬಗೆಯ ಒಂದು ಗುಲಾಬಿ ಹೂಗಳು. ಸೊ ನೆಚ್ಚಿನ ನಟನಿಗಾಗಿ ಒಂದು ಗುಲಾಬಿ ಹೂಗಳನ್ನು ತಂದು ಅರ್ಪಿಸುವ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಣೆ ಮಾಡೋದು ಅವರ ಅಭಿಮಾನಿಗಳ ಒಂದು ನಂಬಿಕೆ. ಏನಕ್ಕೆಂದರೆ ಹೂವಿನ ರೀತಿಯಲ್ಲೇ ಅಪ್ಪು ಸರ್ ನಗ್ತಿದ್ರು. ಸೊ ಯಾವಾಗಲೂ ಕೂಡ ನಮ್ಮ ಜೊತೆ ನಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಸಂಭ್ರಮಿಸ್ಕೊಂಡೇ ಬರ್ತಿದ್ರು ಅವರ ಅಭಿಮಾನಿಗಳು. ಸೊ ಈಗಲೂ ಸಂಭ್ರಮಿಸ್ತಾನೆ ಇದ್ದಾರೆ. ಸೊ 51ನೇ ವರ್ಷದ ಹುಟ್ಟುಹಬ್ಬ. ಸೊ ಇಲ್ಲಿ ನಾವು ನೋಡ್ಬೋದು, ಬೆಳಗ್ಗೆ ಅಲ್ಲ, ನಿನ್ನೆ ರಾತ್ರಿಯಿಂದನೇ ಅವರ ಅಭಿಮಾನಿಗಳು ಈಗ ಬೆಂಗಳೂರಿನತ್ತ, ಅದರಲ್ಲೂ ಕೂಡ ಕಂಠೀರವ ಸ್ಟುಡಿಯೋದತ್ತ ಮುಖ ಮಾಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಒಂದು ಹೂವನ್ನು ಹಿಡಿದುಕೊಂಡು ಬಂದು ಅವರ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಬಳಿ ಅರ್ಪಿಸುವ ಮುಖಾಂತರ ಸೊ ಅವರನ್ನು ಸಂಭ್ರಮಿಸ್ತಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಸೊ ಅವರ ಅಭಿಮಾನಿಗಳನ್ನ ಮಾತಾಡಿಸೋದಂಥ ಪ್ರಯತ್ನ ಮಾಡ್ತೀವಿ. ಸೊ ರಾಜ್ಯದ, ನಾನು ಆಗಲೇ ಹೇಳ್ದಂಗೆ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ, ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಬರ್ತಾರೆ ಸ್ಮಾರಕದ ಬಳಿ. ಸೊ ಇಲ್ಲಿ ನೋಡ್ಬೋದು, ಅವರ ಅಭಿಮಾನಿಯೊಬ್ಬರು ಒಂದು ಆಲ್ಬಮ್ನ ಹಿಡ್ಕೊಂಡು ಬಂದಿದ್ದಾರೆ. ಮೋಸ್ಟ್ಲಿ ಪುನೀತ್ ಸರ್ ಅವರ ಒಂದು ಇದು ಒಂದು ಆಲ್ಬಮ್ ಇರುತ್ತೆ. ಸೊ ಬರ್ತಾ ಇರ್ತಾರೆ. ಸೊ ಪ್ರತಿ ಸಲ ನಾವು ನೋಡ್ಬೋದು ಪುನೀತ್ ಸರ್ ಅವರ ಅಭಿಮಾನಿಗಳಂದರೆ ಸೊ ಅವ್ರನ್ನ ನಾನಾಗಲೇ ಹೇಳಿದೆ ಸಂಭ್ರಮಿಸ್ತಾರೆ ಅಂತ. ಅಪ್ಪು ಸರ್ ಅವರ ಇದ್ದಾಗಲೂ ಕೂಡ ಅವ್ರನ್ನ ಸಂಭ್ರಮಿಸ್ತಿದ್ರು, ಈಗಲೂ ಕೂಡ ಸಂಭ್ರಮಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ನೆನಪು ಸದಾ ಜೀವಂತ. ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ, ಯೋಗರಾಜ್ ಭಟ್ರು ಯಾವ ಗಳಿಗೆಯಲ್ಲಿ ಒಂದು ಪದವನ್ನು ಬರೆದ್ರು, ಪರಮಾತ್ಮ ಜೊತೆಗಿಲ್ಲದ ಜೀವ ಎಂದೆಂದಿಗಿಂತಲೂ ಜೀವಂತ ಅನ್ನುವಂಥ ನಿಟ್ಟಿನಲ್ಲಿ ಯಾವ ಗಳಿಗೆಯಲ್ಲಿ ಬರೆದ್ರು ಗೊತ್ತಿಲ್ಲ. ಸೊ ಅವರು ಇವತ್ತಿಗೂ ಕೂಡ ಅಭಿಮಾನಿಗಳ ಎದೆಯಲ್ಲಿ ಜೀವಾಗಿದ್ದಾರೆ. ಅವರ ಅಭಿಮಾನಿಗಳನ್ನೇ ಮಾತಾಡ್ತೀನಿ. ಎಷ್ಟು ಅವರ 51ನೇ ವರ್ಷದ ಹುಟ್ಟುಹಬ್ಬ, ಮೊದಲಿಗೆ ಪುನೀತ್ ಸರ್ನ ಎಷ್ಟು ಮಿಸ್ ಮಾಡ್ಕೊತೀರಾ? ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸರ್. ಅವ್ರು ಇರಬೇಕಾಗಿತ್ತು. ಅವ್ರು ಇದ್ದಿದ್ರೆ ವರ್ಷಕ್ಕೆ 2 ಸಿನಿಮಾಗಳು ಬಂದಿದ್ರು ಸಮಾಜಕ್ಕೆ ಒಂದು ಸಂದೇಶ ನೀಡುವಂತ ಸಿನಿಮಾಗಳನ್ನೇ ಮಾಡ್ತಿದ್ರು ಸರ್. ಅವರು ಇಲ್ಲದೆ ಇರೋದು ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಅವರಿದ್ದಾರೆ ಅಂತ ಮನಸ್ಸಲ್ಲಿ ಇದ್ದಾರೆ, ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಮತ್ತೆ ನಮ್ಮ ಸರ್ಕಾರದವರು ಈ ವರ್ಷದಿಂದ ಅಪ್ಪು ಸರ್ ಅವರ ಜನ್ಮ ವಿಚಾರಗಳನ್ನ ಪಠ್ಯಪುಸ್ತಕದಲ್ಲಿ ಇಡಬೇಕು ಅಂತ ಆಸೆ ಮಾಡ್ತಿದ್ದಾರೆ ಸರ್. ಅದೇ ರೀತಿ ಅವರ ಒಂದು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಡನ್ನ ಮಕ್ಕಳಿಗೆ ಪಠ್ಯಪುಸ್ತಕದ ಜೊತೆಗೆ ಅವರಿಗೆ ಒಂದು ಪ್ರಾರ್ಥನಾ ಗೀತೆಯನ್ನಾಗಿಟ್ರೆ ಚೆನ್ನಾಗಿರುತ್ತೆ, ಅದೊಂದು ಒಳ್ಳೆಯದಾಗುತ್ತೆ ಅಂತ ನನ್ನ ಆಸೆ ಸರ್. ಸರ್ಕಾರದವರು ಇದೊಂದು ಆಸೆನ ಈಡೇರಿಸ್ಕೊಡ್ಬೇಕು, ಮಕ್ಕಳಿಗೆ ಆ ಪದ್ಯವನ್ನು ಇಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಜೈ ಅಪ್ಪು ಬಾಸ್ಗೆ ಜಯವಾಗಲಿ, ಜೈ ದೊಡ್ಡ ಮನೆ ಸರ್. ನೋಡ್ಬೋದು, ಸಾಕಷ್ಟು ಜನ ಬರ್ತಿದ್ದಾರೆ. ಸೊ ಎಲ್ಲರೂ ಕೂಡ ಮಾತಾಡಿಸುವಂತ ಪ್ರಯತ್ನ. ನೀವೆಲ್ಲಿಂದ ಬಂದಿದ್ದೀರಾ? ಗುಲ್ಬರ್ಗದಿಂದ ಸರ್. ಅಪ್ಪು ಸರ್ ಅವರ 51ನೇ ವರ್ಷದ ಹುಟ್ಟುಹಬ್ಬ. ಯಾವಾಗಲೂ ಅವ್ರನ್ನ ಭೇಟಿ ಆಗಿದ್ರಾ? ಭೇಟಿಯಾಗಿದ್ದೀನಿ ಸರ್. ನಟ ಸಾರ್ವಭೌಮ ಫಿಲ್ಮ್ ಇತ್ತಲ್ಲ, ಅವಾಗ ಮೀಟ್ ಆಗಿದ್ದೆ ಸರ್. ಅವರು ಎಷ್ಟು ಮಿಸ್ ಮಾಡ್ಕತ್ತೀರಾ ಪುನೀತ್ ಸರ್ನ? ತುಂಬಾ ಅಂದ್ರೆ ತುಂಬಾ ಸರ್. ಮರೆಯಲಾಗದ ಮಾಣಿಕ್ಯ ಅಪ್ಪು ಸರ್. ಅವ್ರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಪ್ಪು ಸರ್. ನಾನು ಆಗ್ಲೇ ಹೇಳಿದಾಗೆ ಹೂರಿನ ರೀತಿಯಲ್ಲಿ ಅಪ್ಪು ಸರ್ ನಗ್ತಿದ್ರು, ಅದೇ ರೀತಿ ಹೂ ಹಿಡ್ಕೊಂಡು ಪ್ರತಿ ಒಬ್ಬ ಅಭಿಮಾನಿಯೂ ಇದೇ ರೀತಿ ಬರ್ತಿದ್ದಾರೆ. ನೀವೆಷ್ಟು ಮಿಸ್ ಮಾಡ್ಕೊತೀರಾ ಪುನೀತ್ ಸರ್ನ? ಮಿಸ್ ಮಾಡ್ಕೊತೀವಿ ಸರ್, ತುಂಬಾ ಮಿಸ್ ಮಾಡ್ತೀವಿ. ಅಪ್ಪು ಬಾಸ್ ಚಿಕ್ಕ ವಯಸ್ಸಿಂದ ನಾವು ನೋಡ್ತಾ ಇದೀವಿ. ಅವ್ರದ್ದು ರಾಜ್ಕುಮಾರ್ ಇವ್ರದ್ದು ಇದರಿಂದಾನೇ ನಾವು ನೋಡ್ತಾ ಇದೀವಿ. ಇದ್ರದ್ದು ಫಿಲಮ್ ಯಾವತ್ತಿಂದ ಇದ್ದು ಇವತ್ತಿನವರೆಗೂ ತುಂಬ ವಿಷಯ. 51 ವರ್ಷ ಅಂತ ಇನ್ನೂ ಅವ್ರು ನಡೆಯೋಕ್ಕಾಗಲ್ಲ. ಇನ್ನೂ ಚಿಕ್ಕ ವಯಸ್ಸಿಂದ ಇದೆ ಅವ್ರದ್ದು. ಒಂದೊಂದು ಫಿಲಮ್ ಅವ್ರು ಫೈಟಿಂಗ್ ಮಾಡೋದು ಎಲ್ಲ ಚೆನ್ನಾಗಿದೆ. ಮೊನ್ನೆ ಆಕಾಶ್ ಫಿಲಮ್ ರಿಲೀಸ್ಗೆ ಹೋಗಿದ್ವಿ, ತುಂಬ ಚೆನ್ನಾಗಿದೆ. ಹೆಂಗಿತ್ತು ಅದೇ ಥರ ಇದೆ ಸರ್. ಅಪ್ಪು ಬಾಸ್ಗೆ ಜೈ. ನೀವೆಲ್ಲಿಂದ ಬಂದಿದ್ದೀರಾ? ರಾಯಚೂರಿಂದ ಬಂದಿದ್ದೇವೆ ಅಪ್ಪು ಬಾಸ್ ನೋಡೋಕ್ಕೆ. ಅವರು ಇದ್ದಾಗ ಇದು ನೋಡಿಲ್ಲ. ಈಗಾದ್ರೆ ಅವ್ರು ಹುಟ್ಟಿದಬ್ಬ ಪ್ರಯುಕ್ತನೇ ಅಲ್ಲಿಂದ ಬಂದಿದ್ದೇವೆ. ಅವರಂದ್ರೆ ನಮಗೆ ಜೀವ. ನಮ್ಮ ಮನೆ, ನಮ್ಮ ಉತ್ತರ ಕರ್ನಾಟಕೆಲ್ಲ ಮಕ್ಕಳೆಲ್ಲ ಅಪ್ಪು ಬಾಸ್ ಅಂತಾನೆ ಕರೆಯೋದು. ಅವ್ರು ನಮ್ಮ ಬಿಟ್ಟು ಹೋಯ್ತು, ನಮ್ಗೆ ತುಂಬ ಇದಾಗಿದೆ. ಅಪ್ಪು ಬಾಸಿಗೆ
ನೀವೆಲ್ಲಿಂದ ಬಂದಿದ್ದೀರಾ? ಉತ್ತರ ಕರ್ನಾಟಕ ಅಂದ್ರೆ ಪುನೀತ್ ಸರ್ ತುಂಬಾ ಇಷ್ಟ. ಹೊಸಪೇಟೆಗೆ ಬಂದ್ರೆ ಬಹಳ ಹೊಸಪೇಟೆಗೆ ಬಂದ್ರೆ ಅಂತಂದ್ರೆ ನಾವು ಹೊಸಪೇಟೆಗೆ ಬಂದು ಹೋಗ್ಬಿಡ್ತಿದ್ವಿ ನಾವು, ಅಷ್ಟು ಅಭಿಮಾನಿಗಳು ನಾವು. ಎಷ್ಟು ಮಿಸ್ ಮಾಡ್ಕತ್ತೀರಾ ಸರ್ ಈ ಸಂದರ್ಭದಲ್ಲಿ? ಪದಗಳಿಗೆ ಅರ್ಥನೇ ಇಲ್ಲ. ನೀವೆಲ್ಲಿಂದ ಬಂದಿದ್ದೀರಾ ಸರ್? ನಮ್ದು ಗದಗ ಡಿಸ್ಟ್ರಿಕ್ಟ್ ಸರ್. ನಾವು ಬಂದಿದ್ದು ಗೋವಾಲಿಂದ ಅವ್ರಿಗೆ ನಾವು ಇದಕ್ಕೆ ಹೋಗಿದ್ವಿ, ಮಂತ್ರಾಲಯ ಹೋಗಿ ಅಲ್ಲಿಂದ ದೇವ್ರ ರಾಯರ ದರ್ಶನ ತಗೊಂಡು ನಾವು ಇಲ್ಲಿ ಬಂದಿದ್ದೀವಿ. ನೀವೆಲ್ಲಿಂದ ಬಂದಿದ್ದೀರಾ? ದಾವಣಗೆರೆಯಿಂದ ಸರ್. ಎಷ್ಟು ಮಿಸ್ ಮಾಡಿದ್ದಾರೆ ಪುನೀತ್ ಸರ್ 51ನೇ ವರ್ಷದ ಹುಟ್ಟುಹಬ್ಬ? ಅವರು ಫ್ಯಾನ್, ನಾವು ಎಲ್ಲ ಸಿನಿಮಾಗಳು ನೋಡಿದ್ದೀವಿ. ಅವ್ರಿಗೋಸ್ಕರ ಬೆಡ್ ಕೊಟ್ಬಿಟ್ಟು ಟಿ ಶರ್ಟ್ ತೊಗೊಂಡಿದ್ದೀವಿ. ನಮ್ಮ ಮನಸ್ಸಿಗೆ ದುಃಖದ ಆಗ್ತಾ ಇದೆ. ಅಂದರೆ ನಮ್ಮ ಕನ್ನಡ ಚಿತ್ರ ಒಂದು ಕಳಶ, ಅವರು ನಮ್ಮ ಕೈ ಬಿಟ್ಟು ಹೋಗ್ಬಿಟ್ರು. ಇನ್ನು 100 ವರ್ಷ ಇರ್ಬೇಕಾಗಿತ್ತ ದೇವ್ರು ಕೇಳ್ಕೊಂತೀವಿ. ನೀವೆಲ್ಲಿಂದ ಬಂದಿದ್ದೀರಾ ಮೇಡಮ್? ಹ್ಯಾಪಿ ಬರ್ತ್ಡೇ ಬಾಸ್, ಮಿಸ್ ಯು. ಹ್ಯಾಪಿ ಬರ್ತ್ಡೇ ಶಿವಣ್ಣ ಸರ್ ಅಂಡ್ ಪುನರಾಜ್ ಕುಮಾರ್ ಸರ್ ಆಲ್ಸೋ. ಹ್ಯಾಪಿ ಬರ್ತ್ಡೇ ಸರ್, ಮಿಸ್ ಯು, ಐ ಮಿಸ್ ಯು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಮಂಡ್ಯದಿಂದ ಬಂದಿವಿ. ಚಿಕ್ಕಮಗಳೂರಿನಿಂದ ಬಂದಿದ್ದೆವು, ಕಡೂರು ತಾಲೂಕು. ಅಪ್ಪ ಅವರ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸೊ ಈಗ ಆಲ್ರೆಡಿ 9 ಗಂಟೆ ಆಗಿದೆ ಕೂಡ, ಸಾಕಷ್ಟು ಜನರು ಈ ಕಡೆ ಬರ್ತಿದ್ದಾರೆ. ಪುನೀತ್ ಸರ್ ಅವರ ಒಂದು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು, ಬೇಗ ಅವ್ರನ್ನ ಕಳ್ಕೊಂಡ್ವಿ. ಆದರೆ ಅವರ ನೆನಪುಗಳು ಸದಾ ನಮ್ಮ ಜೊತೆ ಜೀವಂತವಾಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಇಲ್ಲಿ ಅಭಿಮಾನಿಗಳನ್ನ ಒಂದು ಸಾಗರವನ್ನು ನಾವು ನೋಡ್ಬೋದು. ಸೊ ಬರ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋ ಮಾರ್ಚ್ ಬಂತು ಅಂದರೆ ಈ ಒಂದು ಜಾಗ ಅವ್ರಿಗೆ ಅಭಿಮಾನಿಗಳ ಪಾಲಿಗೆ ಒಂದು ರೀತಿ ದೇವಸ್ಥಾನವೇ ಆಗುತ್ತೆ. ಸೊ ದೇವಸ್ಥಾನಕ್ಕೆ ಬರ್ತೀವಿ, ಆ ದೇವರನ್ನ ನೋಡ್ತೀವಿ, ನಾವು ಹೋಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಬರ್ತಾರೆ. ಹೂ ತೊಗೊಬಂದು ಅಲ್ಲಿ ಅವರಿಗೆ ಒಪ್ಪಿಸುವ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರುವ ಮುಖಾಂತರ ಅವರ ಅಭಿಮಾನಿಗಳು ಸೊ ಬಾರದ ಮನಸ್ಸಿನಲ್ಲಿ ಬಾರದ ಊರಿಗೆ ಹೋಗಿರುವಂಥ ಪುನೀತ್ ರಾಜ್ಕುಮಾರ್ ಅವ್ರನ್ನ ಸ್ಮರಣೆ ಮಾಡುವ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಪ್ಪು ಅಮರ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಸೊ ಇವತ್ತು ಅವರನ್ನ ಸ್ಮರಣೆ ಮಾಡ್ತಾನೆ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.